ಭವ್ಯ ಅವ್ರಿಗೆ ನೀವು ತುಂಬ ಈಸಿ ಟಾರ್ಗೆಟ್ ಆಗ್ಬಿಟ್ಟಿದ್ರಾ ಅಂತ. ಯಾವಾಗ ನೋಡಿದ್ರು ನಿಮ್ಮನ್ನೇ ಪಿಕ್ ಮಾಡ್ತಾರೆ ನಾಮಿನೇಟ್ ಮಾಡೋಕ್ಕೆ, ಡೈರೆಕ್ಟ್ ನಾಮಿನೇಷನ್‌ಗೆ. ಈ ಸಲ ಅವ್ರು ಮಾಡಿದ ಡೈರೆಕ್ಟ್ ನಾಮಿನೇಷನ್‌ಗೆ ನೀವು ಹೊರಗಡೆನೇ ಬಂದ್ರಿ. ಬಟ್ ಯಾವಾಗಲೂ ಸೀಟ್ ಎಡ್ಜಲ್ಲೇ ಕೂತ್ಕೋತಿದ್ರಿ. ಒಂಥರ ಥ್ರಿಲ್ಲರ್, ಕ್ಲೈಮ್ಯಾಕ್ಸ್. ನಿಮ್ಮೊಬ್ರಿಗೆ ಅಲ್ಲ, ಈವನ್ ಆಡಿಯನ್ಸ್‌ಗೂ ಈ ಸಲ ಐಶ್ವರ್ಯ ಹೊರಗಡೆ ಬರ್ತಾರಾ ಅನ್ನೋದು ಒಂದು ಡೈಲಮಾ ಇರ್ತಾ ಇತ್ತು. ಸೊ ಈ ಸಲ ಡೈರೆಕ್ಟ್ ನಾಮಿನೇಟ್ ಆಗಿ ಹೊರಗಡೆ ಬಂದಿದ್ದೀರಾ. ಭವ್ಯ ಅವರಿಂದನೇ ಅಂತ ಅನ್ಸುತ್ತಾ? ಅಥವಾ ನೀವು ಆಟ ಚೆನ್ನಾಗಿ ಆಡಿಲ್ಲ ಅದರಿಂದ ಹೊರಗಡೆ ಬಂದ್ರಿ ಅಂತ ನಿಮ್ಗನ್ಸುತ್ತಾ? ಇಲ್ಲ, ನನ್ನ ಪ್ರಕಾರ ನನ್ನ ಆಟನ ನಾನು ಆಡಿದ್ದೀನಿ. ಸ್ಪೆಷಲಿ ಲಾಸ್ಟ್ 3 ವೀಕ್ಸ್ ಅಂತೂ ತುಂಬ ಸ್ಟ್ರಾಂಗ್ ಎಫರ್ಟ್ಸ್ ಇತ್ತು ಆ್ಯಂಡ್ ಕನ್ಸಿಸ್ಟೆಂಟಾಗಿ ಆಡ್ಕೊಂಬಂದಿದ್ದೀನಿ. ನಾನು ಹೇಳ್ದಾಗೆ ಸಿಚುವೇಶನ್ಸ್ ಆ್ಯಂಡ್ ಡೈರೆಕ್ಟ್ ನಾಮಿನೇಟ್ ಅಂತೂ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ನಾನು ನಾಮಿನೇಷನ್ ಎಡ್ಜಲ್ಲಿದ್ದೆ, ಸೀಟ್ ಎಡ್ಜಲ್ಲಿದ್ದೆ ಆ್ಯಂಡ್ ಆಚೆ ಬಂದಿದ್ದೀನಿ. ಸೊ ಅದಕ್ಕೆ ರೀಸ್ನಿಂಗ್ಸ್ ಹುಡ್ಕೋ ಬದಲು ಐ ಥಿಂಕ್ ನನ್ನ ಎಫರ್ಟ್ಸ್ ಇತ್ತು ಅಷ್ಟೇ. ಈಗ ತ್ರಿವಿಕ್ರಮ್ ಹಾಗೆ ಭವ್ಯ ಅವರ ರಿಲೇಶನ್ಶಿಪ್ ಬಗ್ಗೆ ತುಂಬ ಜನಕ್ಕೆ ಡೌಟ್ಸ್ ಇದೆ. ಅವರಿಬ್ರು ಲವರ್ಸಾ, ಫ್ರೆಂಡ್ಸಾ, ಏನು ಅನ್ನೋದು ಒಂದು ಕ್ಲಾರಿಟಿ ಇಲ್ಲ. ಬಿಕಾಸ್ ನೀವು ಹತ್ರದಿಂದ ನೋಡಿರೋದಕ್ಕೆ ಈ ಕ್ವೆಶನ್ ನಿಮಗೆ. ಏನು ಅವ್ರು ಇಬ್ಬರೇನಾದರೂ ಲವ್ ಮಾಡ್ತಾ ಇದ್ದಾರಾ ಅಥವಾ ಜಸ್ಟ್ ಫ್ರೆಂಡ್ಸಾ? ನಿಜ ಹೇಳಬೇಕು ಅಂದರೆ ನಾನು ಹತ್ರದಿಂದ ನೋಡಿಲ್ಲ. ಇಲ್ಲ, ನೋ ಕಾಮೆಂಟ್ಸ್ ಅಷ್ಟೇ. ಬಿಕಾಸ್ ನನಗೆ ಗೊತ್ತಿಲ್ಲ. ಹಾಗಾದ್ರೆ ನಾವಿಲ್ಲಿ ಏನೋ ಹಿಂಟ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಕು. ಪ್ರಾಬಬ್ಲಿ ಇರ್ಬೋದು. 100% ಇಲ್ಲ, ಬಿಕಾಸ್ ನನಗೆ ಜೆನ್ಯೂನ್ಲಿ ಗೊತ್ತಿಲ್ಲ. ನೋಡೋದಕ್ಕೆ ಒಳ್ಳೆ ಬಾಂಡಿಂಗ್ ಇತ್ತು, ಒಳ್ಳೆ ಫ್ರೆಂಡ್ಶಿಪ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಅನ್ನಿಸ್ತಾ ಇತ್ತು. ಅದನ್ನ ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಆ್ಯಂಡ್ ನೀವು ಇನ್ನೊಂದು ಹೊರಗಡೆ ಬಂದಮೇಲೆ ಫೋನ್ ನೋಡಿದರೆ ಪ್ರಾಬಬ್ಲಿ ನಿಮಗೆ ಇನ್ನೊಂದು ವೈರಲ್ ವಿಡಿಯೋ ಗೊತ್ತಾಗತ್ತೆ. ಅದು ಬಿಗ್ ಬಾಸ್ ಹೇಳಿರೋ ಟಾಸ್ಕೇನೆ. ಭವ್ಯ ಅವರು ತ್ರಿವಿಕ್ರಮ್ ಅವ್ರಿಗೆ ಬೆನ್ನು ಒತ್ತುತ್ತಾ ಇರ್ತಾರೆ ಸಮಥಿಂಗ್. ನೀವು ಅಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳ್ತೀರಾ. ಅದು ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಅಂದರೆ ಎಷ್ಟೊಂದು ಶೇರ್ಸ್ ಕೂಡ ಆಗಿದೆ. ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀರಾ? ಆ್ಯಂಡ್ ಅದಕ್ಕೆ ಹಾಕಿರೋ ಸಾಂಗ್ಗಳು ಮಾತ್ರ ತುಂಬ ಅದ್ಭುತವಾಗಿರುವಂತಹ ಸಾಂಗ್ಗಳೇ ಹಾಕಿದ್ದಾರೆ. ನಾನು ಅದನ್ನು ಆ್ಯಕ್ಚುಲಿ ನೋಡಿಲ್ಲ. ಇದ್ರೆ ತೋರಿಸಿ, ನಾನು ನೋಡ್ಬಿಟ್ಟು ಆಮೇಲೆ ಕಾಮೆಂಟ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ಬಟ್ ಆ ಟಾಸ್ಕ್ ನೆನಪಿದೆ ನನಗೆ. ಅದು ಗ್ರೋಸರಿ ಟಾಸ್ಕ್ ಆಗಿರುತ್ತೆ ಆ್ಯಂಡ್ ಅದು ಟೈಮ್ ಲೂಪ್ ಥರ ಅದು ಮಾಡ್ತಾನೇ ಇರ್ತೀವಿ. ಒಂದು 5 ಸಲ 6 ಸಲ, ಐ ಥಿಂಕ್ 5-6 ಸಲ ಅಂತೂ ಮಾಡಿರ್ತೀವಿ. ಸೊ ಆ ಒಂದು ಟಾಸ್ಕ್ ಏನಿರುತ್ತೋ ಅದು ಗ್ರೋಸರಿ ಟಾಸ್ಕ್ ಆಗಿರುತ್ತೆ, ಟೈಮ್ ಲೂಪ್ ಟಾಸ್ಕು. ಸೊ ಅದು ಆಲ್ರೆಡಿ ಅಸೈನ್ ಮಾಡಿಬಿಟ್ಟಿರ್ತಾರೆ ನಮ್ಮ ಕ್ಯಾರೆಕ್ಟರ್ಸು, ನಾವು ಇದೇ ರೀತಿ ಮಾಡಬೇಕು ಅಂತ ಅಸೈನ್ಮೆಂಟು ಬಿಗ್ ಬಾಸೇ ಕೊಟ್ಬಿಟ್ಟಿರ್ತಾರೆ ಆ ಒಂದು ಪತ್ರದಲ್ಲಿ, ಒಂದು ಟಾಸ್ಕ್ ಬುಕ್ಕಲ್ಲಿ. ಸೊ ಆ ರೀತಿ ನಾವು ನಡ್ಕೊಳ್ತಾ ಇರ್ತೀವಿ. ಬಿಟ್ಟರೆ ಅದು ನೋಡೋರಿಗೆ ಒಂಥರ ಫನ್ನಾಗಿ ಎಂಟರ್ಟೈನಿಂಗ್ ಆಗಿತ್ತು. ಮೇ ಬಿ ಅದಕ್ಕೆ ಟ್ರೋಲ್ ಮಾಡಿರ್ತಾರೆ. ಬಟ್ ಆ್ಯಕ್ಚುಲಿ ನಮ್ಮ ಕ್ಯಾರೆಕ್ಟರ್ಸ್ ಅದು. ಅದನ್ನು ನೋಡಿ ಭವ್ಯ ಅವರು ಜೆಲ್ಲಿಸ್ ಪಟ್ಕೊಂಡು ಹೋಗಬೇಕು. ದಟ್ಸ್ ಇಟ್. ಹಾಗೆ ಚೈತ್ರಾ ಕುಂದಾಪುರ ಅವರು ತುಂಬ ಫ್ರೆಂಡ್ಲಿಯಾಗಿದ್ದರು ಸ್ಟಾರ್ಟಿಂಗ್. ಅದು ಬರ್ತಾ ಬರ್ತಾ ನಿಮ್ಮಿಬ್ರದ್ದು ಜಗಳ ತುಂಬ ಅತಿರೇಕಕ್ಕೆ ಹೋಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಇವತ್ತಿಗೂ ಆ ಚೇಂಜಿಂಗ್ ರೂಮಲ್ಲಿ ಏನಾಯಿತು ಅನ್ನೋದು ಜನಕ್ಕೆ ಕ್ಲಾರಿಟಿನೇ ಸಿಕ್ಕಿಲ್ಲ ಕೊಡೋದಾದರೆ. ಇಲ್ಲ, ಇನ್ನೊಂದಷ್ಟು ಇಂಟರ್ವ್ಯೂಸಲ್ಲಿ ನಾನು ಅದ್ರ ಬಗ್ಗೆನೂ ಮಾತಾಡಿದ್ದೀನಿ. ಚೇಂಜಿಂಗ್ ರೂಮಲ್ಲಿ ಅನ್ನೋದಕ್ಕಿಂತ ಚೈತ್ರ ಅವರು ಯಾವಾಗ ಅವರು ಆಚೆ ಹೋಗಿ ಹಾಸ್ಪಿಟಲ್ಗೆ ಅಂತ ಹೋಗಿ ಬರ್ತಾರೋ ಆ ಟೈಮಲ್ಲಿ ಒಂದಷ್ಟು ಅವರು ಸ್ಟೋರೀಸ್ ಎಲ್ಲ ಮನೆಯವ್ರಿಗೆಲ್ಲ ಹೇಳ್ಕೊಂಡು ತಿರುಗಾಡ್ತಾರೆ. ಹೊರಗಡೆ ನಿಮ್ಮ ಬಗ್ಗೆ ಈ ಥರ ಪೋಟ್ರೆ ಆಗಿದೆ, ಆ ಥರ ಪೋಟ್ರೆ ಆಗಿದೆ ಅಂತ. ತ್ರಿವಿಕ್ರಮ್ ಅವ್ರ ಹತ್ರ ಎಕ್ಸ್ಪೆಷಲಿ ಕೂತ್ಕೊಂಡು ತುಂಬ ಟೈಮ್ ಮಾತಾಡಿರ್ತಾರೆ ಇದ್ರ ಬಗ್ಗೆ. ಸ್ಟೋರಿ ರೂಪದಲ್ಲೆಲ್ಲ ಹೇಳಿರ್ತಾರೆ. ಆ್ಯಂಡ್ ಇದಕ್ಕೆ ಅವ್ರ ಕ್ಲಾಸ್ ಕೂಡ, ಸುದೀಪ್ ಸರ್ ಇದಕ್ಕೆ ಕ್ಲಾಸ್ ಕೂಡ ತೊಗೊಂಡಿರ್ತಾರೆ. ಅವ್ರು ಹೇಳ್ತಾರೆ ಡಾಕ್ಟರ್ ಹೇಳಿದ್ರು, ನರ್ಸ್ ಹೇಳಿದ್ರು ಅಂತ. ಬಟ್ ನಮಗೂ ಕ್ಲಾಸ್ ತೊಗೊಳ್ತಾರೆ. ಯಾಕೆಂದರೆ ಯಾಕೆ ತಿಳ್ಕೊಬೇಕು ನೀವು? ತಿಳ್ಕೊಂಡು ಏನು ಮಾಡ್ತೀರಾ? ಇವಾಗ ತಿಳ್ಕೊಂಡ್ಮೇಲೆ ನಿಮ್ಮ ಆಟಗಳನ್ನ ಚೇಂಜ್ ಮಾಡ್ತೀರಾ? ಅದು ಇದು ಅಂತ ಕ್ವೆಶ್ಚನಿಂಗ್ ಆಗುತ್ತೆ. ಬಟ್ ಚೇಂಜಿಂಗ್, ಸೊ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಬಟ್ ನನ್ನ ವಿಚಾರವಾಗಿ ಏನೋ ಹೇಳಿರಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.